ನಮಸ್ಕಾರ ಸ್ನೇಹಿತರೆ. ನುಗ್ಗೆಕಾಯಿ ತಿಂದರೆ ನಿಜವಾಗ್ಲೂ ಫಸ್ಟ್ ನೈಟಲ್ಲಿ ಆ ಪವರ್ ಬರುತ್ತಾ ತಿಳಿದುಕೊಳ್ಳೋಣ. ನಮ್ಮ ಭಾರತೀಯ ಯುವಕ ಮಾಡಿದ ಒಂದೇ ಒಂದು ಜೋಕ್ಗೆ ಸ್ಪೇನ್ ರಾಷ್ಟ್ರವು ಅವನ ಮೇಲೆ 1,05,00,000 ಫೈನ್ ಹಾಕುತ್ತೆ. ಅವನು ಮಾಡಿದ ಜೋಕ್ ಯಾವುದು ಅಂತ ಗೊತ್ತಾ? ಯೋಗ ಮಾಡಿದರೆ ಬರೋಬ್ಬರಿ 125 ವರ್ಷ ಬದುಕ್ಬೋದು ಅಂತ ಇವರು ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ಇವರು ಯಾರು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು VS Facts ಇನ್ ಕನ್ನಡ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ಒಬ್ಬ ವೈಲಿನ್ ವಿದ್ವಾಂಸ ಸೋಷಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅತಿ ಹೆಚ್ಚು ಜನಸಂಚಾರ ಇರುವ ಜಾಗದಲ್ಲಿ ನಿಂತು ವೈಲಿನನ್ನು ನುಡಿಸ್ತಾನೆ. ಆ ವೈಲಿನ್ ನುಡಿಸುವುದನ್ನು ಕೇಳಿ ಕೆಲವರು ಮೂಕಸ್ತಬ್ಧರಾಗಿ ನೋಡುತ್ತಾ ನಿಂತು ಬಿಡ್ತಾರೆ. ಇನ್ನು ಕೆಲವರು ಚಪ್ಪಾಳೆಯನ್ನು ತಟ್ತಾರೆ. ಹಾಗೆ ಇನ್ನು ಕೆಲವರು ₹1 ₹2 ಹಾಕ್ತಾರೆ. ಹಾಗೆ ಹಾಕಿದ ದುಡ್ಡು ಒಟ್ಟು ₹300 ಆಗುತ್ತೆ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಆ ವೈಲಿನ್ ಬಾರಿಸಿದ್ದು ಇನ್ಯಾರೂ ಅಲ್ಲ, ಪ್ರಪಂಚದ ಅತ್ಯುತ್ತಮ ವೈಲಿನ್ ವಿದ್ವಾಂಸ ಜೋಶ್ವಾ ಬೆಲ್. ಆತ ಬಾರಿಸಿದ ವೈಲಿನ್ನ ಬೆಲೆನೇ ಅಕ್ಷರಃ 28 ಕೋಟಿಗಳು. ಈ ಒಂದು ಎಕ್ಸ್ಪೆರಿಮೆಂಟ್ ನಡೆಯೋಕ್ಕೂ 2 ದಿನ ಮುಂಚೆನೇ ಜೋಶ್ವಾ ಬೆಲ್ ಒಂದು ಥಿಯೇಟರ್ನಲ್ಲಿ ಶೋವನ್ನು ಕಂಡಕ್ಟ್ ಮಾಡಿರ್ತಾನೆ. ಅದರಲ್ಲಿ ಒಂದು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ₹8,000 ಆಗಿರುತ್ತೆ. ಆಲ್ಮೋಸ್ಟ್ ಆ ಥಿಯೇಟರ್ ಹೌಸ್ಫುಲ್ ಆಗಿರುತ್ತೆ. ಈ ಒಂದು ಎಕ್ಸ್ಪೆರಿಮೆಂಟಿಂದ ನಮಗೇನು ತಿಳಿಯುತ್ತಪ್ಪ ಅಂದರೆ, ಒಬ್ಬ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ರಾಂಗ್ ಪ್ಲೇಸ್ನಲ್ಲಿ ಇದ್ದರೆ ಅವನಿಗೆ ಯಾವುದೇ ರೀತಿ ಬೆಲೆ ಸಿಗಲ್ಲ ಅಂತ ಈ ಒಂದು ಎಕ್ಸ್ಪೆರಿಮೆಂಟಿಂದ ತಿಳಿಯುತ್ತೆ. ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ, ನಿನಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಿನ್ನ ಚಪ್ಪಲಿಯನ್ನು ಕೂಡ ಬಿಡಬೇಡ ಅಂತ ಹೇಳ್ತಾರೆ ಅಲ್ವಾ? ಅದೇ ಥರ ಈ ಒಂದು ಎಕ್ಸ್ಪೆರಿಮೆಂಟ್ ಅದಕ್ಕೆ ಸಾಕ್ಷಿಯಾಗಿದೆ. ನಿಮಗೆ ರಿಕಗ್ನೈಸೇಷನ್ ಹಾಗೆ ಎಂಕರೇಜ್ಮೆಂಟ್ ಇರದ ಸ್ಥಳದಲ್ಲಿ ನೀವೇನೇ ಸಾಧಿಸಿದರೂ ಅದು ವೇಸ್ಟ್. ಅಂಥ ಸ್ಥಳಗಳಲ್ಲಿ ನೀವು ಇದ್ದರೂ ಇರದೇ ಇದ್ದರೂ ನಿಮ್ಮ ಟ್ಯಾಲೆಂಟನ್ನು ಯಾರೂ ಗುರುತಿಸುವುದಿಲ್ಲ. ದಯವಿಟ್ಟು ಆ ಥರದ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ದರೆ ಅದರಿಂದ ದಯವಿಟ್ಟು ಹೊರಗಡೆ ಬನ್ನಿ. ನಂಬರ್ 2, ನಮ್ಮ ಭಾರತದ ಯುವಕ ಫ್ಲೈಟ್ನಲ್ಲಿ ಕೂತು ಮಾಡಿದ ಒಂದೇ ಒಂದು ತಮಾಷೆಗೆ ಕೋಟಿ ಫೈನ್ ಕಟ್ಟಬೇಕಾಗಿ ಬಂತು. ಹೌದು, ಈತನ ಹೆಸರು ಆದಿತ್ಯ ವರ್ಮಾ. ಈತ ಇಂಗ್ಲೆಂಡ್ನಿಂದ ಸ್ಪೇನ್ಗೆ ಫ್ಲೈಟ್ನಲ್ಲಿ ಹೋಗ್ತಾ ಇದ್ದಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತಿದ್ದಂತೆ ಅವರ ಫ್ರೆಂಡ್ಸ್ಗೆ ಸ್ನ್ಯಾಪ್ಚಾಟಲ್ಲಿ ಹೀಗೆ ಮೆಸೇಜ್ ಆಗ್ತಾನೆ. ಐ ಆಮ್ ಆನ್ ದಿ ವೇ ಟು ಬ್ಲೋ ದ ಪ್ಲೇನ್, ಐ ಆಮ್ ದ ಮೆಂಬರ್ ಆಫ್ ತಾಲಿಬನ್ ಅಂತ ಮೆಸೇಜ್ ಆಗ್ತಾನೆ. ಈ ಒಂದು ಮೆಸೇಜನ್ನು ಏರ್ಪೋರ್ಟ್ ಅವರು ಇಂಟರ್ಸೆಪ್ಟ್ ಮಾಡಿ ಇಮಿಡಿಯೇಟ್ ಆಗಿ ಸ್ಪೇನ್ ಏರ್ಲೈನ್ಸ್ಗೆ ಈ ಒಂದು ಮೆಸೇಜನ್ನು ಕಳಿಸ್ತಾರೆ. ಸ್ಪ್ಯಾನಿಷ್ ಏರ್ಲೈನ್ ಅವರು ಈ ಫ್ಲೈಟನ್ನು ಸೇಫ್ ಮಾಡಬೇಕು ಅಂತ 2 ಫೈಟರ್ ಜೆಟ್ಗಳನ್ನು ಕೂಡ ಕಳುಹಿಸುತ್ತಾರೆ. ಆದಿತ್ಯ ಸ್ಪೈನ್ ಏರ್ಪೋರ್ಟ್ನಲ್ಲಿ ಇಳಿಯುತ್ತಿದ್ದ ಹಾಗೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಮಾಡಿದಾಗ ಜಸ್ಟ್ ನಾನು ತಮಾಷೆಗೆ ಈ ರೀತಿ ನಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿದೆ ಅಂತ ತಪ್ಪನ್ನು ಒಪ್ಪಿಕೊಳ್ತಾನೆ. ಈ ಒಂದು ತಪ್ಪಿಗೆ ಅಲ್ಲಿನ ಕೋರ್ಟ್ ಅವನಿಗೆ ₹20 ಲಕ್ಷ ದಂಡ ವಿಧಿಸುತ್ತದೆ. ಹಾಗೆ 2 ಫೈಟರ್ ಜೆಟ್ಗಳನ್ನು ಕಳುಹಿಸುವುದಕ್ಕೆ ಆದ ಖರ್ಚು ₹85 ಲಕ್ಷ ಕೂಡ ನೀನೇ ಕಟ್ಟಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಸೊ ನೀವು ಕೂಡ ಫ್ಲೈಟ್ ಏರ್ಪೋರ್ಟ್ ಪರಿಸರದಲ್ಲಿ ಇದ್ದಾಗ ತಾಲಿಬಾನ್, ಬಾಂಬ್, ಗನ್, ಟೆರರಿಸಮ್ನಂತಹ ಪದಗಳನ್ನು ಬಳಸದೇ ಇದ್ದರೆ ಒಳ್ಳೆಯದು. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಅತಿಯಾಗಿ ಮಾತನಾಡುವ ವ್ಯಕ್ತಿಗೆ ದಯವಿಟ್ಟು ಶೇರ್ ಮಾಡಿ. ನಂಬರ್ 3, 125ನೇ ವಯಸ್ಸಿನಲ್ಲಿ ಪದ್ಮಶ್ರೀ ಪುರಸ್ಕಾರವನ್ನು ಪಡೆದ ಓಲ್ಡೆಸ್ಟ್ ಮ್ಯಾನ್ ಅಂದರೆ ನಮ್ಮ ಸ್ವಾಮಿ ಶಿವಾನಂದರವರು. ಇವರ ಪ್ರಸ್ತುತ ವಯಸ್ಸು 127 ವರ್ಷ. ಸ್ವಾಮಿ ಶಿವಾನಂದರವರು ಆಗಸ್ಟ್ 8, 1996ರಲ್ಲಿ ಸೆಲ್ಹೆಟ್ ಅನ್ನೋ ಒಂದು ಡಿಸ್ಟಿಕಲ್ಲಿ ಜನಿಸ್ತಾರೆ. ಅದು ಈಗಿನ ಬಾಂಗ್ಲಾದೇಶದಲ್ಲಿ ಇದೆ. ಇವರ 6ನೇ ವಯಸ್ಸಿನಲ್ಲಿ ಇವರ ತಂದೆ ತಾಯಿಗಳು ತೀರಿ ಹೋಗ್ತಾರೆ. ಗುರುಗಳಾದ ಓಂಕಾರಾನಂದ ಸ್ವಾಮಿಗಳವರು ಇವರನ್ನು ಬೆಳೆಸಿ ಇವರಿಗೆ ಯೋಗದ ಜೊತೆಗೆ ಆಧ್ಯಾತ್ಮದ ಜ್ಞಾನವನ್ನು ಕೂಡ ನೀಡುತ್ತಾರೆ. 6ನೇ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಇವರಿಗೆ ಈ ಜಗತ್ತೇ ನನ್ನ ಮನೆ, ಈ ಜನಗಳೇ ನನ್ನ ತಂದೆ ತಾಯಿ ಅಂತ ಅವತ್ತಿನಿಂದ ಜೀವನವನ್ನು ಹಾಗೆ ನಡೆಸುತ್ತಾ ಬಂದಿದ್ದಾರೆ. ಎಷ್ಟೋ ವರ್ಷಗಳಿಂದ ಊಟೋಪಚಾರ, ಪೂಜಾ ಪುನಸ್ಕಾರಗಳನ್ನು ಡಿಸಿಪ್ಲಿನಿಂದ, ಶ್ರದ್ಧಾ ಭಕ್ತಿಯಿಂದ ಮೇಂಟೈನ್ ಮಾಡುತ್ತಾ ಬಂದಿದ್ದಾರೆ. ಪ್ರತಿದಿನ ಯೋಗ ಹಾಗೆ ಆಯಿಲ್ ಫ್ರೀ ಫುಡ್ಡನ್ನು ಮಾತ್ರ ತಿನ್ನುತ್ತಾರೆ. ಕಳೆದ 50 ವರ್ಷಗಳಿಂದ ಕುಷ್ಠರೋಗದಿಂದ ಬಳಲುತ್ತಿರುವ 600 ಜನ ಭಿಕ್ಷಾಟನೆ ಮಾಡುವವರನ್ನು ಚಿಕಿತ್ಸೆ ಮಾಡಿ ಅವರ ಸೇವೆಯನ್ನು ಮಾಡುತ್ತಿದ್ದಾರೆ. ಪ್ರತಿದಿನ ಯೋಗ ಮಾಡಿ 127 ವರ್ಷ ಬದುಕಿದ ಇವರನ್ನು ಭಾರತ ಸರ್ಕಾರ ಗುರುತಿಸಿ ಪದ್ಮಶ್ರೀ ಪುರಸ್ಕಾರವನ್ನು 2022ರಲ್ಲಿ ನೀಡಿತು. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಫ್ಯಾಕ್ಟ್ರಿಗೆ ಹೋಗೋ ಮೊದಲು ನನ್ನದೊಂದು ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ. ನಂಬರ್ 4, ನುಗ್ಗೆಕಾಯಿಯನ್ನು ತಿಂದರೆ ನಿಜವಾಗ್ಲೂ ಪುರುಷತ್ವ ಜಾಸ್ತಿ ಆಗುತ್ತಾ? ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಫಸ್ಟ್ ನೈಟ್ಗೆ ಮುಂಚೆ ನುಗ್ಗೆಕಾಯಿಯಿಂದ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಿಂದ ಪ್ರಯೋಜನಕ್ಕೆ ಬರುತ್ತಾ? ಇದರ ಬಗ್ಗೆ ಈಗ ತಿಳಿದುಕೊಳ್ಳೋಣ.
ನುಗ್ಗೆಕಾಯಿ ಮರ ಒಂದು ಕಲ್ಪವೃಕ್ಷ ಅಂತ ಹೇಳ್ಬೋದು. ಆಲ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಉಪಯೋಗಕ್ಕೆ ಬರುತ್ತೆ. ಬೇರು, ಕಾಂಡ, ಎಲೆ, ಕಾಯಿ, ಗಮ್ಮು, ಬೀಜದ ಎಣ್ಣೆಯಲ್ಲಿ ಯಥೇಚ್ಛವಾಗಿ ಔಷಧೀಯ ಗುಣಗಳನ್ನು ಹೊಂದಿರುವ ಏಕೈಕ ಮರ ಅಂದರೆ ಅದು ನುಗ್ಗೆ ಮರ. ಕೇವಲ ನುಗ್ಗೆಕಾಯಿ ಮಾತ್ರ ಇಟ್ ಹ್ಯಾಸ್ ಬಿನ್ ಯೂಸ್ಡ್ ಫಾರ್ ವೇರಿಯಸ್ ಡಿಸೀಸಸ್ ಲೈಕ್ ಸ್ಕಿನ್ ಅಲರ್ಜಿ, ಆಸ್ತಮಾ, ಹಾರ್ಟ್ ಪ್ರಾಬ್ಲಮ್, ಡಯಾಬಿಟಿಸ್, ಡಯೇರಿಯಾ, ಐ ಪ್ರಾಬ್ಲಮ್, ಎವ್ರಿ ಪ್ರಾಬ್ಲಮ್ಗೆ ನುಗ್ಗೆಕಾಯಿನೇ ಸೊಲ್ಯೂಷನ್. ನುಗ್ಗೆಕಾಯಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಕೆ, ಐರನ್, ಕ್ಯಾಲ್ಶಿಯಂ, ಬೇಟಾ ಕೆರಿಟನ್ ಸೇರಿದಂತೆ 46 ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಅಮಿನೋ ಆ್ಯಸಿಡ್ಸ್ಗಳು ಇವೆ ಅಂತೆ. ಹಾಗೆ 96 ಪೋಷಕಾಂಶಗಳನ್ನು ಹೊಂದಿರುವ ಏಕೈಕ ಮರ ನುಗ್ಗೆ ಮರ. ನುಗ್ಗೆಕಾಯಿಯನ್ನು ತಿನ್ನಬೇಕು ಅಂದರೆ ಸ್ಟೈಲ್ ಆಗಿ ಅದರಲ್ಲಿರುವ ಗುಜ್ಜನ್ನು ಜಗ್ಗಿ ತಿನ್ನೋದಲ್ಲ. ಆ ಪೂರ್ತಿ ಚಕ್ಕೆಯನ್ನು ಪೂರ್ತಿ ಬಾಯೊಳಗೆ ಹಾಕ್ಕೊಂಡು ಕಚಾಪಚ ತಿಂದು ಅದರ ಪೂರ್ತಿ ರಸವನ್ನು ಕುಡಿದಾಗ ಮಾತ್ರ ಅದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹವನ್ನು ಸೇರುತ್ತವೆ. ನೆಕ್ಸ್ಟ್ ಟೈಮ್ ನೀವು ನುಗ್ಗೆಕಾಯಿನ ತಿನ್ನುವಾಗ ಇದನ್ನು ನೆನ್ಪು ಮಾಡಿಕೊಂಡು ಕಚಾಪಚ ತಿನ್ನಿ. ನಂಬರ್ 5, ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ವಾ, ಇವರಿಗೆ ಬೇಸಿಕ್ ಎಜುಕೇಷನ್ ನಾಲೆಡ್ಜ್ ಕೂಡ ಇಲ್ಲ. ಆದರೆ ಗಿಡ ಮತ್ತು ಮರಗಳ ಬಗ್ಗೆ ಒಬ್ಬ ಸೈಂಟಿಸ್ಟ್ಗೆ ಗೊತ್ತಿರಬೇಕಾದ ವಿಷಯಗಳಿಗಿಂತ ಜಾಸ್ತಿ ಇವರಿಗೆ ಗೊತ್ತಿದೆ. 1944ರಲ್ಲಿ ಜನಿಸಿದ ಇವರು ಕರ್ನಾಟಕದ ಹೊನ್ನಳ್ಳಿ ವಿಲೇಜ್ಗೆ ಸೇರಿದ ಹಾಲಕ್ಕಿ ಅನ್ನುವ ಜನಾಂಗಕ್ಕೆ ಸೇರಿದವರು. ಇವರ ಹೆಸರು ತುಳಸಿ ಗೌಡ. ಇವರ 2ನೇ ವಯಸ್ಸಿನಲ್ಲಿ ಇವರ ತಂದೆ ತೀರಿಕೊಳ್ತಾರೆ. ಆಗಿನಿಂದ ತನ್ನ ತಾಯಿಯ ಜೊತೆಗೆ ಲೋಕಲ್ ನರ್ಸರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಕಳೆದ 35 ವರ್ಷಗಳಿಂದ ನರ್ಸರಿಗಳಲ್ಲಿ ದಿನಗೂಲಿಯಂತೆ ಕೆಲಸ ಮಾಡುತ್ತಿದ್ದಾರೆ. ಎಷ್ಟೋ ವರ್ಷಗಳಿಂದ ಕರ್ನಾಟಕಕ್ಕೆ ಸೇರಿದ ಫಾರೆಸ್ಟ್ ನರ್ಸರಿಗಳಲ್ಲಿ ಇವರು ಕೆಲಸ ಮಾಡುತ್ತಿದ್ದಾರೆ. ಇವರು 30,000ಕ್ಕಿಂತ ಹೆಚ್ಚು ಗಿಡಗಳನ್ನು ಈಗಾಗಲೇ ನೆಟ್ಟಿದ್ದಾರೆ. ತುಳಸಿ ಅವರಿಗೆ ವಿವಿಧ ರೀತಿಯ ಗಿಡಗಳು, ಗಿಡಮೂಲಿಕೆಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಇವರನ್ನು ಎನ್ಸೈಕ್ಲೋಪೀಡಿಯಾ ಆಫ್ ದಿ ಫಾರೆಸ್ಟ್ ಅಂತ ಕರೀತಾರೆ. ಕಾಡುಗಳಲ್ಲಿರುವ ಮರಗಳು, ಅದರ ಬಗ್ಗೆ ಇರುವ ಇವರಿಗೆ ಅಪಾರವಾದ ನಾಲೆಡ್ಜ್ಗೆ ಇವರನ್ನು ಗಾಡೆಸ್ ಆಫ್ ದಿ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಗಿಡ ಮರಗಳ ಬಗ್ಗೆ ಇವರಿಗಿರುವ ಅಪಾರವಾದ ಜ್ಞಾನ ಹಾಗೆ ಅನುಭವವನ್ನು ಹಿಡಿದು ಇವರು ಒಂದು ಬೀಜವನ್ನು ಮೊಳಕೆ ಒಡೆಯಲು ಬೇಕಾದ ಬೆಳಕು, ಕ್ಲೈಮೇಟ್, ಪೋಷಕಾಂಶಗಳನ್ನು ಅಂದಾಜು ಹಾಕಿ ಹೇಳಿಬಿಡುತ್ತಾರೆ. ಇವರಿಗಿರುವ ಈ ಅಪಾರವಾದ ನಾಲೆಡ್ಜನ್ನು ಹಾಗೆ ಪರಿಸರ ಪ್ರೇಮವನ್ನು ಭಾರತ ಸರ್ಕಾರ ಗುರುತಿಸಿ ಇವರಿಗೆ ಪದ್ಮಶ್ರೀ ಕೊಟ್ಟು ಪುರಸ್ಕರಿಸಿದೆ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಟಣ ಅಂತ ಬಾರಿಸಬೇಡಿ. See you in the another interesting video. Until then, bye bye.